ಸರ್ ಏನು ಕಲಾವಿದ್ರು ಅಂತ ಬಂದಾಗ ಜಾಸ್ತಿ ಇದೇ ಫೀಲ್ಡ್ ಅಲ್ಲಿ ಅಂದ್ರೆ ಏನೇನೋ ಮಾಡಿರ್ತೀವಿ ಅಂದ್ರೆ ಓದಿರೋದೋ ಏನೋ ಬಟ್ ಇಲ್ಲಿ ಕಲಾವಿದರಾಗಿ ಮಿಂಚ್ಬೇಕು ಆತರ ಸಾಕಷ್ಟು ಕನ್ಸುಗಳಿರುತ್ತೆ. ನಿಮ್ಮ ವಿಚಾರದಲ್ಲಿ ಹೇಗಾಯ್ತು ಲೈಕ್? ಐ ಥಿಂಕ್ ಎಲ್ಲರ ವಿಚಾರ ಅಲ್ಲದಂಗೆ ನಂದು ಅದೇನೆ. ಸ್ವಲ್ಪ ದಡ್ಡ ನಾನು. 4 ವರ್ಷ ಇಂಜಿನಿಯರಿಂಗ್ ಮಾಡಿ ಅದೇ ಅವ್ರು ಹೇಳ್ದಂಗೆ 5 ವರ್ಷ ಕೆಲಸ ಮಾಡಿ ದಡ್ಡ. ಆಮೇಲೆ ಫುಲ್ ಟೈಮ್ ಬಂದೆ. ಯಾ ರೈಟ್. ದಡ್ಡ. ದಟ್ಸ್ ಸೊ ಬಟ್ ತುಂಬ ಮುಂಚಿಂದನೇ ನಾನು ಒಬ್ಬ ರಂಗಕರ್ಮಿಯ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಸೊ ರಂಗಭೂಮಿ ಹ್ಯಾಸ್ ಆಲ್ವೇಸ್ ಬಿನ್ ಅಸೋಸಿಯೇಟೆಡ್ ವಿತ್ ಮೀ ಆ್ಯಂಡ್ ಅದು ಇಟ್ ಕಂಟಿನ್ಯೂಸ್. ಸೊ ನಾನು ಕೆಲಸ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಎಸ್, ಇಂಜಿನಿಯರಿಂಗ್ ಮಾಡೋವಾಗಲೂ ಸಾಕಷ್ಟು ಸಿನಿಮಾ ಮಾಡಬೇಕು ಅಥವಾ ಸೀರಿಯಲ್ ಮಾಡಬೇಕು ಅಥವಾ ಫುಲ್ ಟೈಮ್ ಮೇ ಬಿ ರಂಗ ಕಲಾವಿದನಾಗಬೇಕು ಅಂತ ಆಸೆ ಇತ್ತು. ಬಟ್ ಐ ಡಿಡ್ ಬಿಟ್ ಆಫ್ ಫಾರ್ಮಲ್ ಟ್ರೈನಿಂಗ್ ಆಸ್ ವೆಲ್. ಯಾಕೆಂದರೆ ನಾವು ಏನೇನು ಅಚೀವ್ ಮಾಡಬೇಕು ಅಂತಿದ್ದೀವಿ ನೋಡಿ, ಒಂದು ಇಂಜಿನಿಯರಿಂಗ್ ಜಾಬ್ ಮಾಡೋಕ್ಕೆ ನಾವು 12 ವರ್ಷ ಮುಂಚೆ ಓದಿ ಅದಾದಮೇಲೆ ಒಂದು ಸ್ಪೆಷಲೈಸೇಷನ್ ಮಾಡಿ ಅಷ್ಟೆಲ್ಲ ಮಾಡ್ತೀವಿ. ಬಟ್ ಕಲೆ ಅಂದ ತಕ್ಷಣ ಅಲ್ಲಿಗೇನೋ ಒಂದು ಧೋರಣೆ ಒಂಥರದ್ದಿರುತ್ತೆ ಸುಮಾರು ಜನರಲ್ಲಿ. ಅಂದರೆ ಇದಕ್ಕೇನೋ ಕಲಿಕೆನೇ ಬೇಡ, ನಾನು ಸಾಕು ಅಂತ. ಅದು ತಪ್ಪು, ತುಂಬ ತಪ್ಪು ಅನಿಸುತ್ತೆ ನನಗೆ ವೈಯಕ್ತಿಕವಾಗಿ. ಸೊ ಒಂದು ಕೈಂಡ್ ಆಫ್ ಫಾರ್ಮಲ್ ಟ್ರೈನಿಂಗ್ ಪಡ್ಕೊಂಡ್ರೆ ನೀವು ನಿಜವಾಗ್ಲೂ ಏನು ಮಾಡ್ತಿದ್ದೀವಿ ಅನ್ನೋದರಲ್ಲಿ ಒಂದು ಸ್ವಲ್ಪ ಕುಶಲತೆ ಬರುತ್ತೆ, ಅಥವಾ ಇನ್ನೂ ಏನಾದರೂ ಮಾಡಬಹುದು ಅನ್ನೋ ಸಾಧ್ಯತೆ ಕಾಣುತ್ತೆ. ಸೊ ನನಗೆ ಅದಾಯಿತು. ಐ ಟುಕ್ ಸಮ್ ಗುಡ್ ಫಾರ್ಮಲ್ ಟ್ರೈನಿಂಗ್ ವಿತ್ ಪೀಪಲ್ ಆ್ಯಂಡ್ ಐ ಕಂಟಿನ್ಯೂ ಟು ಮೇಕ್ ಮೂವೀಸ್. ಇದು ನನ್ನ 11ನೇ ಸಿನಿಮಾ, ಜೊತೆಗೆ 2 ಸೀರಿಯಲ್ ನಡೀತಾ ಇದೆ. ಸೊ ಲೈಫ್ ಇಸ್ ಗುಡ್. ನೋಡೋಣ ಮುಂದೆ ಜನ ಏನಂತಾರೆ, ಇದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಅಲ್ಲ, ಒಂದ್ ಕಡೆ ನೀವು ಫುಲ್ ಪ್ರಿಪೇರ್ ಆಗಿದ್ದೆ ಅಂದ್ರೆ ರಂಗಭೂಮಿಯಿಂದ ನಾನು ಇದನ್ನೇ ಮಾಡ್ಬೇಕು ಅಂತ ಹೇಳಿ, ಬಟ್ ಇನ್ನೊಂದ್ ಕಡೆ ಅವ್ರಿಗೆ ಇದ್ರ ಮೇಲೆ ಒಲವು ಇರ್ಲೇ ಇಲ್ಲ, ಬಟ್ ಅಚಾನಕ್ ಆಗಿ ನಟಿ ಆಗಿದ್ದು. I liked acting, and even in school and college and all, I did some theatre. Okay, so and that time, I remember in school, my English professor came and told me, "Oh, Parvati, you should become an actress. You should get into Bollywood." I mean, she was a North Indian teacher, so that's why she said that, and I was taking it as a joke. So, but I liked acting. It's just that as a career, I didn't know if that is something that suits me. I didn't know if I can be that actress, or will I be able to do so much hard work, or will I like this profession which is so unpredictable. So, even my parents had the same fear, even I had the same this thing. So I wanted to do something else creative, but like I wanted to be a fashion designer, not an engineer for sure. But as an actress, I didn't really I was not very aware of that. So it happened accidentally. When I started doing more movies, yes, I enjoyed it more. I'm like, yeah, I want to do more movies. That thought came in. So actually, I think it's good like Deepak when you know you want to be an actor from the start, because you are already preparing for a long time. So like a film industry usually rewards you when you work so hard for very long. So when you start early, you are already working so hard. So I think you get results. So if you're confused and you're doing it for fun, it will still take a long time for you to... It took you in the very nice place, ma. It's okay. As you have had fun, it's okay. Yeah, I had fun. Yeah, it's a good journey. Good journey. ಎಸ್, ದೀಪಕ್ ಸರ್, ಇನ್ನು ಟೀಸರ್ ಟ್ರೇಲರ್ ಅಲ್ಲಿ ನೋಡಿದಾಗ ಒಂದಷ್ಟು ಫೈಟ್ಸ್ ಬರ್ತದೆ, ಅಂದ್ರೆ ಮಹಾಲಕ್ಷ್ಮಿ ಮ್ಯಾಮ್ ರೀತಿ ಅಂದ್ರೆ ಫೈಟ್ ಮಾಡೋದು ಆ ತರದ ಒಂದಷ್ಟು ಅನಿಮೇಷನ್ಸ್ ಬಂದು ಹೋಗುತ್ತೆ. ಈ ಪಾತ್ರಕ್ಕೆ ಅಂಡ್ ಆ ಫೈಟ್ಸ್ಗೆಲ್ಲ ಇನ್ಸ್ಪಿರೇಷನ್ ಯಾರು ಅಂತ ಹೇಳಿ? ಆಬ್ವಿಯಸ್ಲಿ ರಂಗಭೂಮಿ ಕಲಾವಿದ್ರು ಪ್ರಿಪ್ರೇಷನ್ಸ್ ಇರುತ್ತೆ, ಬಟ್ ಆದ್ರೂ ಒಂದು ಇನ್ಸ್ಪಿರೇಷನ್ ಆ ಥರದ್ದು. ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಇವಾಗ ನೋಡಿ, ಈ ಥರದ ಸಿನಿಮಾನ ಬಹಳಷ್ಟು ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಕಾನ್ಸೆಪ್ಟ್ನ ಕಮಲ್ ಹಾಸನ್ ಸರ್ ಮಾಡಿದ್ದಾರೆ, ಶರಣ್ ಅವ್ರು ಮಾಡಿದ್ದಾರೆ, ಶಿವಕಾರ್ತಿಕೇಯನ್ ಅವ್ರು ಮಾಡಿದ್ದಾರೆ. ಅಫ್ಕೋರ್ಸ್ ಹಾಲಿವುಡ್ಗೆ ಹೋದರೆ ಡಸ್ಟಿನ್ ಹಾಫ್ಮನ್, ಮಿಸಸ್ ಡೌಟ್ಫೈರ್ದು, ರಾಬಿನ್ ವಿಲಿಯಮ್ಸ್, ಈ ಥರ ತುಂಬ ಎಕ್ಸಾಂಪಲ್ಸ್ ಇದೆ. ಬಟ್ ಏನು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂತಂದರೆ, ಯಾವುದೋ ಒಂದೇ ಒಂದು ವಯೋಮಾನ, ಅಂದರೆ ಓಲ್ಡ್ ಏಜ್, ಅಥವಾ ಯಾವುದೋ ಒಂದು ಸೀನ್ಗೆ ಬಂದು ಹೋಗೋದು, ಅಥವಾ ಒಂದೇ ಲುಕ್ ಇರೋ ಥರ ಪಾತ್ರಗಳನ್ನ ಸುಮಾರು ಜನ ಮಾಡಿದರು. ಈಗ ಅದು ನಮಗೆ ಚಾಲೆಂಜ್ ಆಯಿತು ಇಲ್ಲಿ. ಬಿಕಾಸ್ ನೀವು ಹೇಳ್ದಂಗೆ ಇವಾಗ ಒಂದು ಫೈಟ್ ಸೀಕ್ವೆನ್ಸ್ ಇಡಬೇಕು ಅಂತಂದರೆ, ರಾಜನಾಗಿ ಫೈಟ್ ಸೀಕ್ವೆನ್ಸ್ ಇಟ್ಬಿಟ್ರೆ ದರ್ ಇಸ್ ನಾಟ್ ಮಚ್ ಇನ್ ದ ಫಿಲ್ಮ್. ದೆನ್ ರಾಣಿಯಾಗಿ ಫೈಟ್ ಸೀಕ್ವೆನ್ಸ್ ಇಟ್ಟರೆ ಮಜಾ ಇರುತ್ತೆ. ಸೊ ಆ ಥರದ್ದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಸ್ಕ್ರಿಪ್ಟಲ್ಲಿ. ಮಧು ಸರ್ ಸ್ಕ್ರಿಪ್ಟ್ ಮಾಡೋವಾಗಲೇ ಅದನ್ನು ಸಾಕಷ್ಟು ಯೋಚನೆ ಮಾಡಿದ್ದಾರೆ. ಆ್ಯಂಡ್ ನಿಮಗಾಗಲೇ ಹೇಳಿರ್ತಾರೆ, ಅಬೌಟ್ 150 ಪೀಪಲ್ ಸೇರಿ ಮಾಡಿರುವಂಥ ಸಿನಿಮಾ. ಸೊ ಕಥೆನ ಸುಮಾರು ಸಲ ಅವ್ರು ಹೇಳಿ ಐಟರೇಷನ್ಸ್ ಆಗಿ ಒಂದು ಬೌಂಡ್ ಸ್ಕ್ರಿಪ್ಟ್ ಹಂತಕ್ಕೆ ಬರೋಷ್ಟರಲ್ಲಿ ತುಂಬ ಟೈಟ್ ಆಗಿತ್ತು ಫಿಲ್ಮ್. ಈಗ ಅಲ್ಲಿಂದ ನಾವು ಸಿನಿಮಾ ಮುಗಿಸೋಷ್ಟರಲ್ಲಿ ವಿ ಹ್ಯಾವ್ ಮೇಡ್ ಇಟ್ ಅ ಬೆಟರ್ ಪ್ರಾಡಕ್ಟ್ ಅಂತ ನನಗೆ ಆಸೆ. ಅಂದರೆ ನಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಸ್ ಹ್ಯಾವ್ ವರ್ಕ್ಡ್ ಇನ್ ಅ ಪಾಸಿಟಿವ್ ವೇ ಟು ಮೇಕ್ ಇಟ್ ಅ ಬೆಟರ್ ಫಿಲ್ಮ್. ಸೊ ಫ್ರಮ್ ಸ್ಕ್ರಿಪ್ಟ್ ಟು ಪ್ರಾಬ್ಲಿ ಪ್ರೊಡಕ್ಷನ್ ಆ್ಯಂಡ್ ದೆನ್ ಎಡಿಟಿಂಗ್, ಈಗ ಅದನ್ನು ನೋಡಿ ಸುಮಾರು ಒಂದು 2000 ಜನ ಹತ್ತತ್ರ ನಮ್ಮ ಸಿನಿಮಾ ನೋಡಿದ್ದಾರೆ ಆಗಲೇ.
ಅವರಿಂದನೂ ಏನೇನು ಪಾಯಿಂಟ್ಸ್ ಇದೆ ಅದನ್ನ ತೊಗೊಂಡು ದ ಟೀಮ್ ಹ್ಯಾಸ್ ಬಿನ್ ವೆರಿ ವೆರಿ ಇಂಟ್ಯೂಟಿವ್ ಇನ್ ಮೇಕಿಂಗ್ ದೋಸ್ ಚೇಂಜಸ್. ಪರವಾಗಿಲ್ಲಪ್ಪ, ನಾನೇನೋ ಇಷ್ಟಪಟ್ಟಿದ್ದೀನಿ, ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಸಿದ್ರು ಪರವಾಗಿಲ್ಲ, ಅದನ್ನು ಮುಲಾಜಿಲ್ಲದೆ ಕತ್ತರಿ ಹಾಕುವಂಥ ಒಂದು ಮನೋಭಾವ ಅದು ಬಂದಾಗ ಮಾತ್ರ ಪ್ರಾಯಶಃ ವಿ ಕ್ಯಾನ್ ಗೆಟ್ ಅ ಗುಡ್ ಫಿಲ್ಮ್ ಔಟ್. ಸೊ ಇವಾಗ ನಾವು ಆ ಹಂತದಲ್ಲಿದ್ದೀವಿ. ಸೂಪರ್. ನಾನು ಈಗ ಇವ್ರಿಗೊಂದು ಪ್ರಶ್ನೆ ಕೇಳ್ತೀನಿ, ಅದ್ ಯಾಕೆ ಅಂತ ನಿಮ್ಮ ಹತ್ರಕ್ಕೆ ಬರ್ತೀನಿ. ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ಡಯಟ್ ಪ್ಲಾನ್ ಹೇಗಿರುತ್ತೆ? This is a. I seriously don't have any fitness secret, and I have never in my life been on a diet in my entire life. So this is the reality. I have never been on a diet, so I'm not a person who's ever on a diet. I eat whatever I like. Of course, I prefer healthy food compared to before. I eat healthier now and all that, but that is for my health, not so that I become thin or I put on weight, lose weight. No, that is not my concern. I want to be healthy. That's about it. So, but yes, I definitely believe in eating healthy food. I like home food more. I don't like junk food much, and I love fruits. So yeah, like more or less, I would say I like to eat healthy. That's about it. But I have a good metabolism, though I think that helps. ನಿಜವಾಗ್ಲೂ ಗ್ರೇಟ್ನೆಸ್ ಅದು. ಸರ್, ನಟಿಯಾಗಿ ಅವರು ಹೇಳ್ತಾ ಇದ್ರೆ ಲೈಕ್ ನಾನು ಹೀಗೆ ಇರೋದು ಅಂತ ಹೇಳ್ಬಿಟ್ಟು, ಬಟ್ ನೀವು ಸಿನಿಮಾಗಾಗಿ ಪಟ್ಟಿರೋ ಡಯಟ್ ಕಷ್ಟ ಗೊತ್ತಿದೆ ಅವರಿಗೆ. Really worked hard. ಅಲ್ಲ ನೋಡಿ, ಇಂಥ ಬೆಡಗಿ ಪಕ್ಕ ನಿಂತ್ಕೊಂಡು ನಾನು ಸೈ ಅನ್ಸ್ಕೋಬೇಕು ಅಂದರೆ ನ್ಯಾಚುರಲಿ ನನ್ಗೆ ಹಂಗಂತೂ ಇರೋಕ್ಕಾಗಲ್ಲ. ಕರೆಕ್ಟ್. ಇಟ್ಸ್ ಇಂಪಾಸಿಬಲ್. ಸೊ ಹಾಗಾಗಿ ನಾವು ಮಾಡಲೇಬೇಕು, ಕಷ್ಟಪಡಲೇಬೇಕು. ಆ್ಯಂಡ್ ಆಫ್ಕೋರ್ಸ್ ದೆರ್ ಇಸ್ ಅ ಬಿಲೀವಬಿಲಿಟಿ ಫ್ಯಾಕ್ಟರ್ ಇನ್ ದ ಫಿಲ್ಮ್. ಜನರಿಗೆ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ಬೇಕು ಈಕೆ ಸೂಪರ್ ಸ್ಟಾರ್ ಅಂತ. ಅದರ ಕಡೆಗೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸೊ ಎಸ್, ಮೈ ಡಯಟ್ ಪ್ಲಾನ್ ವಾಸ್ ಕ್ರೇಜಿ. ನಾನೊಂದು 16-17 kg ಲಾಸ್ ಮಾಡಿದ್ದೆ ಆಡಿಷನ್ ಆದಮೇಲೆ. ಆಡಿಷನ್ಗೆ ಬಂದಾಗ ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀರಿ, ಆದರೆ 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 ಅಂತ ನಿಲ್ತಾಯಿತ್ತು. ಆದರೆ ಏನು ಸರ್ ಅಂತ ಕೇಳಿದ್ದಕ್ಕೆ, ಸರ್ ಎಲ್ಲ ಓಕೆ ಸರ್, ಆದರೆ ಸ್ವಲ್ಪ ತಪ್ಪಾಯ್ತೀರಾ ಅಂದರೆ ಅದನ್ನು ತುಂಬ ಮುಜುಗರಪಟ್ಟೆ ಹೇಳಿದ್ರು. ಸೊ ಓಕೆ, ಒಂದು ಕ್ಯಾರೆಕ್ಟರ್ಗೆ ಏನು ಅದನ್ನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾಡಬೇಕಾದ ನಮ್ಮ ಕರ್ತವ್ಯ. ಸೊ ಟುವರ್ಡ್ಸ್ ದಟ್ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸೊ 16 kg ವೆಯ್ಟ್ ಲಾಸ್ ಮಾಡೋದೇನು ಅಷ್ಟೊಂದು ಕಷ್ಟ ಆಗಲಿಲ್ಲ, ಬಟ್ 1.5 ವರ್ಷ ಅದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ಇಟ್ ಬಿಕೇಮ್ ಪಾರ್ಟ್ ಆಫ್ ಲೈಫ್. ಐ ಥಿಂಕ್ ಪಾತ್ರ ಇದ್ದಂಗೆ ಪಾತ್ರೆ ಆಗಬೇಕು ಅನ್ನೋದು ನನ್ನ ಬಿಲೀಫ್. ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಲೈಕ್ ದಿನಕ್ಕೆ 1 ಮೀಲ್ ಅವ್ರು 1 ವರ್ಷ ಏನೋ ಕಷ್ಟಪಟ್ಟಿದ್ದಾರೆ, 1 ವರ್ಷ 2 ವರ್ಷ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ. ನಾನು ಅವ್ರಿಗೆ ಕೇಳಕ್ ಆಗ್ಲಿಲ್ಲ, 1 ಮೀಲ್ ತಗೊಂಡು ಹೇಗೆ ಸರ್ ಇಡೀ ದಿನ ಸರ್ವೈವ್ ಆಗೋದು? ಆ್ಯಕ್ಚುಲಿ ಐ ಥಿಂಕ್ ಇಟ್ಸ್ ದ ಈಸಿಯೆಸ್ಟ್. ಐ ಥಿಂಕ್ ಆಸ್ ಹ್ಯೂಮನ್ ಅರೆ 1 ಮೀಲ್ ಅಂದ್ರೆ ಬರೀ 1 ಟೈಮ್ ಅಷ್ಟೇ, ಬರೀ ಒಂದು ಏನು ತಿನ್ನಲ್ಲ, ನೆಕ್ಸ್ಟ್ ಏನು ತಿನ್ನಲ್ಲ. ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಈ ಥರ ಪ್ರಾಕ್ಟೀಸ್ ತುಂಬ ನಾರ್ಮಲ್. ನೀವು ನಮ್ಮ ಲೈಫ್ ಸ್ಟೈಲ್ ನೋಡಿದ್ರೂ ತಿಂಗಳಲ್ಲಿ ಒಂದಿನ ತಿಂದೇ ಇರೋದು, ತಿಂಗಳಲ್ಲಿ ಹೊತ್ತು ಅಥವಾ ದಿನಕ್ಕೆ 2 ಹೊತ್ತೇ ಊಟ ಮಾಡೋದು, ಇದೆಲ್ಲ ವೆರಿ ಕಾಮನ್ ಪ್ರಾಕ್ಟೀಸಸ್ ಆ್ಯಕ್ಚುಲಿ ಇನ್ ಇಂಡಿಯಾ ಅಟ್ ಲೀಸ್ಟ್. ನಮ್ಮ ಊರ ಕಡೆ ಎಲ್ಲ ಹೋದರೆ ಇಟ್ ಇಸ್ ವೆರಿ ಕಾಮನ್. ಸೊ ಒಂದು ಸಲಿಗೆ ತರೋದು ಕಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಇಟ್ ಓಪನ್ಸ್ ಅಪ್ ಸೋ ಮಚ್ ಸ್ಪೇಸ್ ಇನ್ ಯುವರ್ ಓನ್ ಹೆಡ್ ಬಿಕಾಸ್ ಯು ಆರ್ ನಾಟ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಅಬೌಟ್ ಫುಡ್. ನಾವು ಆ್ಯಕ್ಚುಲಿ ನಮ್ಮ ದಿನದ ಸುಮಾರು ಹೊತ್ತನ್ನು ಅದರಲ್ಲೇ ಕಳಿತೀವಿ. ನೆಕ್ಸ್ಟ್ ಏನು ತಿನ್ನೋಣ, ಅದು ಚೆನ್ನಾಗಿರುತ್ತೆ, ಇದು ಅದು. ಇಫ್ ಯು ಟೇಕ್ ದಟ್ ಹೋಲ್ ಪಾರ್ಟ್ ಆಫ್ ಇಟ್ ಔಟ್, ದೆನ್ ದೇರ್ ಇಸ್ ಸೋ ಮಚ್ ಸ್ಪೇಸ್ ಇನ್ ಯುವರ್ ಹೆಡ್ ಆನ್ ದ್ಯಾಟ್ ಲೆವೆಲ್ ಆಸ್ ವೆಲ್. ಸೊ ತುಂಬ ಇಂಟ್ರೆಸ್ಟಿಂಗ್ ಪ್ರಾಸೆಸ್. ನಿಮ್ಮ ಬಾಡಿನೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಅದಕ್ಕೆ. ಅಫ್ಕೋರ್ಸ್ ಡೈರೆಕ್ಟಾಗಿ ಸಡನ್ನಾಗಿ ಮಾಡಿದ್ರೆ ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ರಿಪರ್ಕಷನ್ಸ್. ಅದನ್ನ ಕಂಟ್ರೋಲ್ಡಾಗಿ ಮಾಡ್ಕೊಂಡು ಬಂದರೆ ಇಟ್ ಕ್ಯಾನ್ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಎಫೆಕ್ಟ್. ಸೂಪರ್. ಇನ್ನು ಪಾರ್ವತಿ ಅವರೇ, ಸಿನಿಮಾ ಅದೇ ನೋಡಿದವ್ರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ, ಬಟ್ ನೀವ್ ಹೇಳೋದಾದ್ರೆ ಡಬ್ ನೀವೇ ಮಾಡಿದ್ದಾ? Yeah. ನೀವೇ ಮಾಡಿದ್ರಾ ಕನ್ನಡದಲ್ಲೇ? Yeah, I got to know only that when Madhuchandra sir told in the interview that they've used my voice. ಓಕೆ. ಸೊ ನೋಡಿದ್ರೆ ಆಬ್ವಿಯಸ್ಲಿ ಸಿನಿಮಾ ಹೀಗಿರುತ್ತೆ ಅಂತ ಆಗ್ಲೇ ಹೇಳಿ. Yeah, I watched, but I think there are some changes now. I watched a earlier show. ಓಕೆ. Feb 7th ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಆಗ್ಲೇ ಹೇಳಿದ್ರೆ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಕೂಡ, ಬಟ್ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ, Please go watch Mr. Rani in theaters on Feb 7th. I guarantee that you all will enjoy and love the film, not just because of all the hard work for 2 years that we put into the movie. All of us worked hard for 2 years because, COVID and its after effects, and it's a crowd-funded film, so right? And this boy has worked very hard. So yes, we all worked hard, but I can assure you that this is a very enjoyable film. And you will be giving opportunity to more crowd-funded films and people coming
families coming to produce movies, people making movies out of passion, because here nobody's worked for money or anything. Everybody's worked for the passion purely to make a good film. And I think we've tried our best to make it entertaining and just to entertain you guys. So it is going to be very funny. So try and watch it, and I'm sure you people will enjoy it next month, and it will be a good break from your busy schedule. So please watch only in theaters on Feb 7th. ಎಲ್ಲ ಒಂದ್ ನೋಡೇ ನೋಡ್ತಾರೆ, ಹುಡುಗರಂತೂ ಬಂದು ಬಂದು ನೋಡ್ಬೇಕು, ಇಷ್ಟೆಲ್ಲ ಹೇಳೋದು. ಆಲ್ ದ ಬಾಯ್ಸ್ ವಿಲ್ ಕಮ್. ಎಸ್, All of you, please come. All the boys and the girls ಲವರ್ಸ್ and the lovers. ಎಸ್ ಸರ್, ಈ ಸಿನಿಮಾ ಒಳ್ಳೆ ಸಕ್ಸಸ್ ಅನ್ನ ತಂದ್ಕೊಡ್ಲಿ. ಈ ತರದ ಪ್ರಯತ್ನಗಳು ಗಂಡ್ಮಕ್ಳು ತಗೊಳ್ಳೋದು ತುಂಬಾ ತೀರಾ ಕಡಿಮೆನೆ. ಆಗ್ಲೇ ಹೇಳ್ದಂಗೆ ಡೈರೆಕ್ಟರ್ ಹೇಳ್ತಿರು, ಲೈಕ್ ಸೂಪರ್ ಸ್ಟಾರ್ಗಳು ಆಲ್ರೆಡಿ ಸೂಪರ್ ಸ್ಟಾರ್ಗಳು, ಸೊ ಏನೇ ಮಾಡಿದ್ರು ಕೂಡ ಜನ ಅದನ್ನ ರಿಸೀವ್ ಮಾಡ್ತಾರೆ. ಬಟ್ ನಿಮ್ಮಂತವ್ರು ಮಾಡಿದಾಗ ಒಂದಷ್ಟು ಕ್ರಿಯೇಟ್ ಆಗುತ್ತೆ, ಅಲ್ಲಿಂದಲೇ ಎಲ್ಲ ಕೂಡ ಶುರು ಆಗುತ್ತೆ. ಸೊ ಈ ಧೈರ್ಯಕ್ಕೆ ಮೊದಲಿಗೆ ನಿಮ್ಗೆ ಒಂದು ದೊಡ್ಡ ವೆರಿ ಕೈಂಡ್ ಆಫ್ ಯು ಟು ಸೇ ದಟ್. ಸೊ ಏನ್ ಹೇಳ್ತೀರಿ, ಇದೇ Feb 7th ಸಿನಿಮಾ ರಿಲೀಸ್ ಆಗ್ತದೆ ನಮ್ಮ ಆಡಿಯನ್ಸ್ಗೆ, ಮಿಸ್ಟರ್ ರಾಣಿ ಅಂಡ್ ರಾಜಾ, ಏನ್ ಹೇಳ್ತೀರಾ? ಇದೇ ಫೆಬ್ 7ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಒಂದು ನಗೆಯ ಹಬ್ಬ ಬರ್ತಿದೆ, ಮಿಸ್ಟರ್ ರಾಣಿ. ಇದರಲ್ಲಿ ನಾನು ಒಂದೇ ಪಾತ್ರ ಅಲ್ಲ ಸ್ವಾಮಿ, ಎರಡೆರಡು ಪಾತ್ರ ಮಾಡಿಬಿಟ್ಟಿದ್ದೀನಿ. ಸೊ ಇಷ್ಟು ದಿವಸ ನಾನು ಮಾಡಿರೋ ಪಾತ್ರಗಳಿಗೆ ನೀವು ಪ್ರೀತಿ ಕೊಟ್ಟಿದ್ದೀರಿ, ಒಂಥರ ಕಾನ್ಫಿಡೆನ್ಸ್ ಕೊಟ್ಟಿದ್ದೀರಿ. ಇದರಲ್ಲಿ ನಿಮ್ಮನ್ನೆಲ್ಲರನ್ನೂ ನಗಿಸೋ ಪ್ರಯತ್ನ ನಾವು ಮಾಡಿದ್ದೀವಿ. ಹಾಗೆ ಕಚ್ಚುಂಗುಳಿ ಇಟ್ಟು ಕಣ್ಣಂಚಿನಲ್ಲಿ ಒಂದು ಹನಿ ತರಿಸೋ ಪ್ರಯತ್ನನೂ ಮಾಡಿದ್ದೀವಿ. ಸೊ ತಂದೆ ಮಗನ ಸೆಂಟಿಮೆಂಟ್ ಇರಬಹುದು, ಅಥವಾ ಇಬ್ಬರು ಪ್ರೀತಿ ಹೇಗೆ ಬೆಳಿಬಹುದು, ಅಥವಾ ಒಬ್ಬ ದೋಸ್ತಿ ಹೆಂಗೆ ನಿಭಾಯಿಸ್ತಾನೆ, ಇದು ಎಲ್ಲವೂ ನಮ್ಮ ಮಿಸ್ಟರ್ ರಾಣಿ ಸಿನಿಮಾದಲ್ಲಿದೆ. ನಗೆ ಕಚ್ಚುಗುಳಿ ಜೊತೆ ಇದೆ. ಸೊ Feb 7th ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ, ಸಿನಿಮಾ ನೋಡಿ. ನೀವು ಏನು ಹೇಳ್ತೀರಿ ಅಂತ ಕೇಳೋದಕ್ಕೆ ನಾವೆಲ್ಲರೂ ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಒಂದು ಒಳ್ಳೆ ಸಕ್ಸಸ್ ಅನ್ನ 2025ಗೆ ಈ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ತಂದ್ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 99 ರೂಪಾಯಿಗೆ ನಾವು ಸ್ಪೆಷಲ್ ಆಗಿ ಈ ಸಿನಿಮಾದ ಟಿಕೆಟ್ಸ್ನ ಕೊಡಬೇಕು ಅಂತ ಆಸೆ ಪಟ್ಟಿದ್ದೀವಿ. ಅದರ ಹಿಂದೆ ಇರೋ ಯೋಚನೆ ಇಷ್ಟೇ, ಜಾಸ್ತಿ ಜನ ಸಿನಿಮಾ ನೋಡಬೇಕು. ಯಾಕೆಂದರೆ ಸಿನಿಮಾ ನೋಡಿದಾಗ ಪ್ರಾಯಶಃ ನಿಮ್ಗೆ ಏನಕ್ಕೆ ಅಂತ ಅರ್ಥ ಆಗುತ್ತೆ. ದಯವಿಟ್ಟು ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಇದಿಷ್ಟು ಮಿಸ್ಟರ್ ರಾಣಿ, ರಾಜಾ ಹಾಗೆ ನಟಿಯ ಮಾತಾಗಿತ್ತು, ಅಂದ್ರೆ ಅವ್ರ ಲವರ್ನ ಮಾತಾಗಿತ್ತು ಸಿನಿಮಾದಲ್ಲಿ. ಸೊ ಇಷ್ಟೆಲ್ಲ ಇದೆ, ನಾವ್ಯಾಕೆ ಮಿಸ್ ಮಾಡ್ಕೊಳ್ಳೋದಲ್ವಾ? ಇದೇ Feb 7th ನಾವು ನೀವೆಲ್ಲರೂ ಕೂಡ ನಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡೋಣ, ಗೆಲ್ಸೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.